ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಇವಾಗ ರಾಮದೇವರ ಬೆಟ್ಟಕ್ಕೆ ಹೊರಟಿದ್ದೀನಿ. ಮೈಸೂರು ರೈಲ್ವೆ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬಂದು ವೀಡಿಯೋ ಶುರು ಮಾಡಿದೆ. ಸೊ ಪೆಟ್ರೋಲ್ ಹಾಕ್ಸ್ಕೊಬೇಕು. ಅದೇನೋ ಗೊತ್ತಿಲ್ಲ ಅವರು, ಈ ಗಾಡೀಲಿ ಪೆಟ್ರೋಲ್ ಖಾಲಿ ಆಗೋವರೆಗೂ ಓಡಿಸಿ ಅಭ್ಯಾಸ ಆಗಿ ನಾನು ಪೆಟ್ರೋಲ್ ಖಾಲಿ ಆಗೋವರೆಗೂ ಇತಾನೆ ಇರ್ತೀನಿ. ಪೆಟ್ರೋಲ್ ಖಾಲಿ ಆಗೋವರೆಗೂ ಹೋಗ್ಬಿಡೋದು, ಚೌಕಿ ಗಂಟೆ ಹೋಗಿ ಪೆಟ್ರೋಲ್ ಮೆತ್ತಿಗೆ ಹೋಗೋಣಪ್ಪ. ಮೈಲೇಜ್ ಕೊಡಲಿ ಗಾಡಿ ಸ್ವಲ್ಪ. 40ರಲ್ಲೇ ಹೋಗ್ತೀನಿ, ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಹೋಗೋಣ, ಅದೆಷ್ಟೊತ್ತು ಹೋಗ್ತಿರೋ ಹೋಗೋಣ. ಏನು ಇಲ್ಲಿಂದ ಕರೆಕ್ಟಾಗಿ 25 ಕಿಲೋಮೀಟ್ರ್ ತೋರಿಸ್ತು ಅಲ್ಲಿಂದ ನಮ್ಮ ಮನೆಯಿಂದ. ನೋಡೋಣ, ಚಾಲೆಂಜ್ 1 ಲೀಟ್ರಲ್ಲಿ ಹೋಗ್ಬಿಡ್ಬೇಕಾಯ್ತಾ, 1 ಲೀಟ್ರ್ ಪೆಟ್ರೋಲಲ್ಲಿ ಹೋಗ್ಬಿಡ್ಬೇಕಂತ ನೋಡೋಣ. ವಿಂಡ್ ನಾಯ್ಸ್ ಇರುತ್ತೆ, ನನ್ನ ಮೈಗೆ ತಗೊಂಡಿಲ್ಲ ಇನ್ನೂವರೆಗೂ, ದಯವಿಟ್ಟು ಕ್ಷಮಿಸಿ. ಹೋಯ್ತಾನೆ ಸಿಗೋಣ ಎಲ್ಲರೂ ಮುಂದೆ. ಕರೆಕ್ಟ್ ಟೈಮ್ ಕ್ಯಾಮ್ರಾ ಆನ್ ಮಾಡಿದ್ದೆ, ಇಲ್ಲ ಅಂದಿದ್ರೆ ಪೊಲೀಸವ್ರು ಹಾಕೊಂಬಿಟ್ಟು ಕಿತ್ಕೊಂಡಿರೋರು ಊಟ. ಡಾಕ್ಯುಮೆಂಟ್ಸ್ ಎಲ್ಲ ಪರವಾಗಿಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀನಿ. DL ಐತೆ, RC ಐತೆ, ಇನ್ಶೂರೆನ್ಸ್ ಐತೆ, ಎಮಿಷನ್ ಎಲ್ಲ ಇಟ್ಕೊಂಡಿದ್ದೀನಪ್ಪ. ಕಲ್ಲವುಗಳು ಯಾವುದಪ್ಪ ಇದು, ರೂಬಿ ಕಾರ್. ಈ ರೆಡ್ ಕಾರ್ ನೋಡಿದ್ರೆ ಎಲ್ರಿಗೂ ಬರ್ತಾನೆ ಜ್ಞಾಪಕ ಬರ್ತಾರೆ. ಡಿ-ಬಾಸ್ ಏನೋ ಮಾಡೋಕ್ಕಾಗಲ್ಲ, ಟೈಮು. ಬಂದರೆ ಇವಾಗ ಇಲ್ಲಿ ಯೂಟರ್ನ್ ಹಾಕಬೇಕು. ಒಂದು ಯೂಟರ್ನ್ ಹಾಕೋಣ. ಆಟೋ ಅಣ್ಣ, ಒಂದು ವೇಲ್ ಬರ್ತಾಯಿದ್ದಲ್ಲ ಅಣ್ಣ, ಪರವಾಗಿಲ್ಲ ಬರೋಣ. ಜೈ ಆಂಜನೇಯ, ಅಪ್ಪಾಸ್ಗೆ ಜೈ. ಇದೇ ರೋಡ್ ಅನಿಸುತ್ತೆ, ನನಗೂ ಗೊತ್ತಿಲ್ಲ, ಕೇಳೋಣ ಎಲ್ಲ. ಅಣ್ಣ ರಾಮದೇವ್ರ ಬೆಟ್ಟ ಇದೇ ರೋಡಾ? ರಾಮದೇವ್ರ ಬೆಟ್ಟ ಇದೇ ರೋಡ್, ಇದೇ ರೋಡು. ಯಾವಾಗಲ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಗುರು. ನಮ್ಮ ಮನೆಯಿಂದ 25 ಕಿಲೋಮೀಟ್ರ್. ಎಂತೆಂಥ ಜಾಗಗಳವೆ ಅಂದರೆ ಇದನ್ನು ತೋರಿಸ್ಕೊಂಡು ಕೂತ್ಕೊಂಡ್ರೇ ಸಾಕು, ಕಂಟೆಂಟ್ಗಳಾಗೋಯ್ತೈತೆ. ಬಟ್ ಇದೆಲ್ಲ ಖಾಲಿ ಆದಮೇಲೆ ಏನು ಮಾಡೋದು? ಕರ್ನಾಟಕನೇ ಎಷ್ಟೋ ದೊಡ್ಡದು, ಎಲ್ಲ ಜಾಗನೂ ಸುತ್ತಾಡುತ್ತೆ. ಕರ್ನಾಟಕದಲ್ಲಿ ಆರಾಮಾಗಿ ಒಳ್ಳೆ ಹೊಸ ಎಕ್ಸ್ಪೀರಿಯೆನ್ಸು ಮಾಡ್ಬೋದು, ಒಳ್ಳೆ ಕಂಟೆಂಟು ಸಿಗುತ್ತೆ. ಅದಕ್ಕೆ ಹೇಳೋದು, ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತ. ಒಂದು ರಾಜ್ಯ ಹಲವು ದೇಶ. ಕರ್ನಾಟಕನೇ ಬಿಡು, ಪುಣ್ಯ ಮಾಡಿದ್ದೀರಿ ನಾವಿಲ್ಲೆಲ್ಲ ಹುಟ್ಟಕ್ಕೆ ನಿಜವಾಗ್ಲೂ. ಅದು ಬೆಂಗಳೂರಲ್ಲಿ ಬೇರೆ ಹುಟ್ಟಿದ್ದೀರಿ ನಾವುಗಳು. ಬೇರೆಯವ್ರು ಎಷ್ಟೊಂದು ಜನ ಬೆಂಗಳೂರಿಗೆ ಬರ್ತಾರೆ ಜೀವನ ಕಟ್ಕೊಳ್ಳೋಕ್ಕೆ, ಬಟ್ ನಾವು ಹುಟ್ಟಿರೋದೇ ಬೆಂಗಳೂರಲ್ಲಿ, ಬೆಳೆದಿರೋದು. ಸೊ ಸ್ವಲ್ಪ ಖುಷಿ, ಸ್ವಲ್ಪ ಅಲ್ಲ ತುಂಬಾ ಖುಷಿ ನಮಗೆ ಕರ್ನಾಟಕದಲ್ಲಿರೋದು, ಬೆಂಗಳೂರಲ್ಲಿರೋದು. ಏನೋ ಒಂಥರ ಖುಷಿ ಆಗುತ್ತಪ್ಪ ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ. ಒಂಥರ ಪ್ರೌಡ್ ಫೀಲಿಂಗು. ಏನು ಮಾತುಗಳೇ ಬರಲ್ಲ ಹೇಳಬೇಕು ಅಂತ. ಕರ್ನಾಟಕ ಒಳ್ಳೆ ಇಲ್ಲೊಂದು ಸರ್ವಿಸ್ ಇರುತ್ತೆ. ತಾತ ರಾಮದೇವ್ರ ಬೆಟ್ಟ ಯಾವ ಕಡೆಗೆ? ಸರ್ವಿಸ್ ರೋಡ್ನಲ್ಲಿ. ಈಗ ಎಡದ ಕಡೆಗ ಬಲ್ದ ಕಡೆಗ? ಹಿಂಗೆ ಬಲಗಡೆ ಹೋಗಿ ಸರ್ವಿಸ್ ರೋಡಲ್ಲಿ ಇರ್ತಾವೆ, ಅಲ್ಲಿ ಅಂಡರ್ಗ್ರೌಂಡ್ ಇದೆ. ಅಂಡರ್ಗ್ರೌಂಡಿಂದ ತಿರ್ಗಾ ಎಡಗಡೆ ಕಾಲಾಗ ಬಂದೆ. ಈ ಮರ ಕಾಣ್ತದಲ್ಲ, ಆ ಮರದ ಹತ್ರ ಇದೆ ರೋಡು. ಹೌದಾ? ಇದೇ ರೋಡು ಅಲ್ಲದೆ. ಸರಿ ಸರಿ, ಥ್ಯಾಂಕ್ಸ್ ತಾತ. ಓಕೆ ಗೈಸ್, ಒನ್ ವೇಲ್ ಹೋಗ್ಬೇಕು ಇವಾಗ. ಏನು ಮಾಡೋಣ? ಹಳ್ಳಿ ರಸುಗಳು
ರೂಟಲ್ಲೇ ಹೋಗ್ಬಿಡೋಣ. ನಾವು ಸ್ಟ್ರೈಟ್ ಬಂದಿದ್ರೆ ಆಗೋಗ್ಬಿಟ್ಟಿರೋದು ಗುರು. ಸುಮ್ಮನೆ ನಾವಲ್ಲಿ ರಾಮನಗರ ಸುತ್ತಾಕೊಂಬಂದ್ರಿ, ಪರವಾಗಿಲ್ಲ. ನಾನು ಚಾಲೆಂಜ್ ಬೇರೆ ಮಾಡ್ಬಿಟ್ಟಿದ್ದೀನಿ, ಅಂದರೆ ನನಗೆ ನಾನು ಚಾಲೆಂಜ್ ಹಾಕ್ಕೊಂಡಿದ್ದೀನಿ 100 ರೂಪಾಯಿ ಪೆಟ್ರೋಲಲ್ಲಿ ಹೋಗಿ ಬರುತ್ತೆ ಅಂತ. ಖಾಲಿ ಆಯಿತು ಅಂದರೆ ತೊಳಬೇಕು ಪೆಟ್ರೋಲ್ ಬಂಕ್ ಸಿಗೋರು. ಬಾಟ್ಲಲ್ಲೂ ತಂದಿಲ್ಲ ನಾನು, ಬಾಟ್ಲೇ ತಂದಿಲ್ಲ ನಾನು ಈ ಥರ ಜಾಗಕ್ಕೆ ಹೋಗಬೇಕು ಅಂದರೆ. ಪ್ಲಾಸ್ಟಿಕ್ ಎಲ್ಲ ಹಾಕ್ಬಿಟ್ಟು ಹಾಳೆ ಮಾಡಬಾರ್ದು. ಇದು ಒಂದು ಮೇನೆ ವಾಪಸ್ಸು. ಹೇಳಿ ತಾತ ಆ ಕಡೆ ರೈಟ್ ಅಬೌಟ್. ವಾಯ್ಸ್ ಅಂತೂ ಎಷ್ಟು ಹೋಗ್ಬಿಟ್ಟೈತೆ ನಮ್ಮದು. ಜೆ ಸಿ ಬಿ ಅಯ್ಯೋ, ಚಿಕ್ಕ ವಯಸ್ಸಿಂದ ಎಷ್ಟು ದೊಡ್ಡವರಾದರೂ JCB ನೋಡ್ತಿದ್ರೆ ಖುಷಿ ಗುರು. ತಗೊಳ್ಳೋಣ JCBನ, ಆಟ ಸಮಾಚಾರ ಆಟ ಆಡೋಕ್ಕಾದ್ರೆ ತಗೊಳ್ಳೋಣ. ಶ್ರೀರಾಮದೇವರ ಬೆಟ್ಟ, ರಣಹದ್ದು ವನ್ಯಜೀವಿ ಗ್ರಾಮ. ಈಗಲ್ ಸ್ಯಾಂಚುರಿ ಇದು ಅಲ್ಲ, ಈಗಲೆಲ್ಲ ಅದೇನಂತಾರೆ ಇದಕ್ಕೆ, ವಲ್ಚರ್ ಸ್ಯಾಂಚುರಿ. ಸ್ಮೂತಾಗಿರ್ಬೇಕಾ? ಚೇಂಜ್ ಇಲ್ಲ ಆಗೋರು, ಅದಕ್ಕೆ ಫೋನ್ಪೇಲೂ ಇಲ್ಲ ನನ್ನ ಹತ್ರ. ಗಾಡಿ ಇಲ್ಲೇ ನಿಲ್ಸ್ಬಿಟ್ಟು ಹೋಗೋದಾ? ನಡ್ಕೊಂಡು ಹೋಗ್ತೀನಿ, ನನಗೇನಿಲ್ಲ. 35 ಅಲ್ವಾ? 15 ರೂಪಾಯಿ ಹೋಗೋಗಿಸ್ಕೊಳ್ಳ. ಸರಿ. ಪ್ಲಾಸ್ಟಿಕ್ನೆಲ್ಲ ಬಿಡಲ್ವಂತೆ ಗುರು. ಪ್ಲಾಸ್ಟಿಕ್ ಯಾರು ತಗೊಂಬರ್ಬಿಟ್ರಿ, ಅಲ್ಲೆಲ್ಲ ಬಾಟ್ಲು ಪರ್ಕುರೆ ಎಲ್ಲ ವಾಪಸ್ ಓಡಿಸಿದ್ರು ಅವ್ರನ್ನ. ಹೋಗ್ಬೇಕಾದ್ರೆ ಪೆಟ್ರೋಲ್ ಬಂಕ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದಿದ್ರು. ವಲ್ಚರ್ ಬೈನಾಕ್ಯುಲರೆಲ್ಲ ತಂದವ್ರೆ. ನಾನು ಎಷ್ಟೋ ದಿನದಿಂದ ಅಂದ್ಕೊಂಡೆ ಬೈನಾಕ್ಯುಲರ್ ತೊಗೊಬೇಕು ಅಂತ. ಸುಮ್ಮನೆ ಬಂದಿರೋ ದುಡ್ಡೆಲ್ಲ ಹಂಗೆ ವೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡೋಣ, ಒಂದು ಒಳ್ಳೆ ಬೈನಾಕ್ಯುಲರ್ ತಗೊಳ್ಳೋಣ. ಎಲ್ಲ ಆವಾಗಲೇ ರಿಟರ್ನ್ ಬರ್ತಾವ್ರೆ ಎಷ್ಟೊಂದು ಜನ. ಸೈಕಾಗೈತೆ ಗುರು. ಬಟ್ ಪೆಟ್ರೋಲ್ ಇಲ್ಲ, ಕೊಡ್ದುಬಿಡುತ್ತೆ ಗುರು, ಅದೇ ವಿಚಾರ. ಒಂದಾದರೂ ವಲ್ಚರ್ ಕಾಣಿಸ್ಲಿ. ವಲ್ಚರ್ ನೋಡೋದೇ ಝೂವಲ್ಲಿ ನಾನು ಹಂಗಾಗ್ಬಿಟ್ಟೈತೆ ನನ್ನ ಜೀವನ ಅಂತಲ್ಲ, ಎಲ್ಲರ ಜೀವನನೂ ಅಷ್ಟೇ. ವಲ್ಚರ್ಗಳೆಲ್ಲ ತುಂಬ ಕಮ್ಮಿ ಆಗ್ಬಿಟ್ಟಿದೆ ಗುರು ಇಲ್ಲಿ. ಏನಕ್ಕೆ ಅಂತ ಹೇಳ್ತೀನಿ, ಒಬ್ಬರು ಡಾಕ್ಟ್ರ್ ಇಂಟರ್ವ್ಯೂ ನೋಡಿದ್ದೆ. ಅವ್ರು ಹೇಳಿದ್ರು ಕ್ಲೀನಾಗಿ ಏನಕ್ಕೆ ಹಿಂಗಾಗಿದೆ ಅಂತ. ಈ ಹಸುಗಳಿಗೆ ಯಾವುದೋ ಒಂದು ರೋಗ ಬರಬಾರ್ದು ಅಂತ ಒಂದು ವ್ಯಾಕ್ಸಿನ್ ಕೊಟ್ಟರು. ಆ ವ್ಯಾಕ್ಸಿನ್ ತಗೊಂಡು ಹಸು ವಯಸ್ಸಾದ್ಮೇಲೆ ಸತ್ತೋಯ್ತು. ಆ ವ್ಯಾಕ್ಸಿನ್ ಹಸು ಸತ್ತಾದ್ಮೇಲೆ ಈ ವಲ್ಚರ್ಗಳೆಲ್ಲ ಆ್ಯಕ್ಚುಲಿ ಸ್ಕ್ಯಾವೆಂಜರ್ಸು, ಅಂದರೆ ಸತ್ತು ಬಿದ್ದಿರೋ ಪ್ರಾಣಿಗಳನ್ನ ತಿಂದು ಕ್ಲೀನ್ ಮಾಡೋದು. ಅದು ಬಂದು ಇದನ್ನು ತಿಂದು ಹಸುನ ಆ ವ್ಯಾಕ್ಸಿನ್ನು ವಲ್ಚರ್ಗಳಿಗೆ ಆಗಿ ಬರ್ತಿರಲಿಲ್ಲ. ಸೊ ವಲ್ಚರ್ ಡಮ್ ಅಂದು ಝೂವಲ್ಲಿ ಮಾತ್ರ ನನ್ನ ಪ್ರಕಾರ ವಲ್ಚರ್ಸ್ ಎಂಡೇಂಜರ್ ಸ್ಪೀಶೀಸ್ ಆಗಿಬಿಟ್ಟಿರೋದು. ಬಿಡುತ್ತಾ ಗಾಡಿ ಬೇಡಲ್ಲ ಗುರು. ಗಣೇಶ ಸೊ ಹತ್ತಕ್ಕೆ ಶುರು ಮಾಡಿದ್ದೀರಿ, ಇವಾಗ ಮಾಡಿದ್ದೀನಿ. ನೋಡೋಣ, ಹುಡುಗ ಚಿಟ್ಟೆ ಹಿಡಿತಾವೆ. ಸೊಲ್ಲಾಡ್ತೈತೆ ಸೊಲ್ಲಾಡ್ತೈತೆ. ನಿಮಿಷ ಸರಿ ಹೋಯ್ತು. ಫೈನಲಿ ಬಂದೆ ಗುರು. ಗುರು, ಈ ವಿಡಿಯೋದಲ್ಲಿ ನಾನು ದೇವಸ್ಥಾನ ಹಾಕೋಕ್ಕಾಗಿಲ್ಲ, ಯಾಕಂದರೆ ದೇವಸ್ಥಾನದ ಹತ್ರ ಫುಲ್ ಜನ ಇದ್ರು. ಅವತ್ತು ಸಂಡೇ ನಾನು ಹೋಗಿದ್ದಿತ್ತು. ಪ್ಲಸ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಿತ್ತು. ನಾನು ಅಕಸ್ಮಾತ್ ಅದನ್ನೆಲ್ಲ ವೀಡಿಯೋ ಕ್ಲಿಪ್ನ ರೆಕಾರ್ಡ್ ಮಾಡೋಕ್ಕಿದ್ದಿದ್ರೆ ಪಕ್ಕಾ ಕಾಪಿ ರೈಟ್ ಬಿಟ್ಟಿರೋದು. ಸೊ ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಆ್ಯಂಡ್
ಇದೊಂಥರ ಸಸ್ಪೆನ್ಸ್ ಇರ್ಬೋದು ನಿಮಗೆ. ನೀವು ಒಂದು ಸತಿ ಹೋಗಿ ಟ್ರೈ ಮಾಡಿ. ಇಟ್ಸ್ ವಲ್ಚರ್ ಸೆಂಚುರಿ. ಜಾಗ ಮಾತ್ರ ಸಕ್ಕದಾಗಿದೆ. ಬ್ರೋ ವಲ್ಚರ್ ಸ್ಯಾಂಚುರಿ ಅಂತಾರೆ, ಒಂದು ವಲ್ಚರ್ ಕಾಣಿಸ್ಲಿಲ್ಲಪ್ಪ ನನಗಂತೂ. ಎಲ್ಲ ಸತ್ತೋಗ್ಬಿಟ್ಟಿದ್ದಾವೆ ಅನಿಸುತ್ತವೆ. ಸತ್ತೋಗ್ಬಿಟ್ಟಿದ್ದಾವೆ ಇನ್ ದ ಸೆನ್ಸ್ ತುಂಬ ಪಾಪ್ಯುಲೇಷನ್ ಕಮ್ಮಿ ಆಗಿದೆ, ಸಂಖ್ಯೆಗಳು. ಏನು ಮಾಡೋಣ, ಹತ್ತಿದ್ದಾಯಿತು. ಇಳಿಬೇಕಾದ್ರೆ ಇಲ್ಲೆಲ್ಲೋ ತಣ್ಣಗೆ ಒಂದು ಬಂಡೆ ನೋಡಿ, ಬಂಡೆ ಕೆಳಗಡೆ ನೆರಳು, ಮರದ ಕೆಳಗಡೆ ನೆರಳು ಸಿಕ್ತು. ಇನ್ನೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಲ್ಲ, ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಒಳ್ಳೆ ಗಾಳಿ ಗುರು. ನಮ್ಮ ಬೆಂಗಳೂರು ಕಂಪೇರ್ ಮಾಡಿದ್ರೆ ದೇವ್ರೆ, ಬೆಂಗಳೂರಲ್ಲಿ ಹುಟ್ಟಿರೋದು ಒಂಥರ ಖುಷಿ, ಆದರೆ ಇನ್ನೊಂಥರ ದುಃಖ ಗುರು. ಕಾರ್ಬನ್ನು ಒಂದು ಹಿಂಗಂದರೆ 1 ಇಂಚ್ ಕಾರ್ಬನ್ ಕೂತ್ಕೊಳ್ಳೋದು ಮುಖದ ಮೇಲೆ ಗಾಡಿ ಓಡಿಸ್ಬೇಕಾದ್ರೆ ಬೆಂಗಳೂರಲ್ಲಿ, ಅದೇ ಬೇಜಾರು. ಸೊ ಯಪ್ಪ, ಫುಲ್ಲು ಸುತ್ತ ಮರಗಳು, ಎಲ್ಲಿ ನೋಡಿದ್ರು ಮರಗಳಿದೆ. ಒಂದು ರೇಂಜಿಗೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಸ್ವಲ್ಪ ರೆಸ್ಟ್ ಮಾಡೋಣ. ತಣ್ಣಗಿದೆ ಅಪ್ಪ, ಅಲ್ಲಿ ಬಿಸಿಲಿದ್ರೂ ಮರದ ಕೆಳಗಡೆ ತಣ್ಣಗೆ ಇದೆ. ಅಲ್ಲಿ ಇಲ್ಲಿ ಮರ ಇರೋದ್ರಿಂದ ಗಾಳಿ ಬೀಸ್ತಿದೆ. ಸಿಗೋಣ. ಸೊ ಫೈನಲಿ ಬೆಂಗಳೂರು ರೀಚ್ ಆದೆ. ನಾನು ಏನು ಚಾಲೆಂಜ್ ಹಾಕಿದ್ನೋ 100 ರೂಪೀಸ್ಗೆ, 100 ರೂಪಾಯಲ್ಲೇ ಹೋಗಿ 100 ರೂಪಾಯಲ್ಲಿ ಬಂದೆ. ಬಿಕಾಸ್ ನಮ್ಮ ಮನೆಯಿಂದ ಅದು ಹತ್ರ ಇತ್ತು. ಆ್ಯಂಡ್ ಮೋರ್ ಓವರ್ ನನ್ನ ಗಾಡಿ 40 ಕಿಲೋಮೀಟ್ರು ಮೈಲೇಜ್ ಕೊಡುತ್ತೆ. ಸೊ 100 ರೂಪೀಸ್ ಪೆಟ್ರೋಲಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದೆ.